ತದನಂತರ ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಒಂದು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗದ ಜೊತೆಗೆ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಬಾಲ್ ಗಂಗಾಧರನಾಥ್ ತಿಲಕ್ ಅಂತಂದರೆ ಬಹುಶಃ ಅವರು ಸ್ವಾತಂತ್ರ್ಯದ ಪಿತಾಮಹ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಬಾಪೂಜಿಯವರು, ಗಾಂಧೀಜಿಯವರು ನಮಗೆ ನಾವು ತಂದೆ ಸಮಾನವಾಗಿ ನಾವು ತಿಳ್ಕೊತೀವಿ. ಅದಕ್ಕೆ ಬಾಪೂಜಿಯವರು ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ ಮಾನ್ಯರಂತ ನಾವು ಹೇಳ್ಕೊತೀವಿ. ಅವರಿಗೆ ಮಾರ್ಗದರ್ಶನ ಯಾರನ್ನೇ ಮಾಡಿದಾರೆ ಅಂತಂದ್ರೆ ಅದು ತಿಲಕ್ ಅವರು ಅಂತಂದು ನಾವು ಹೇಳಬೇಕಾಗುತ್ತೆ. ಸುಮಾರು 135-40 ವರ್ಷ ಹಿಂದೆ ಸಾರ್ವಜನಿಕ ಗಣೇಶವನ್ನು ಸ್ಥಾಪನೆ ಮಾಡೋದು ಜೊತೆಗೆ ಇವತ್ತು ನಮ್ಮ ದೇಶದ ಒಂದು ಸಂಕೇತ, ಪ್ರತೀಕ, ಒಂದು ಸಿಂಬಲ್ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಗಣಪ ಅಂತಂದರೆ ಗಣೇಶನ ಉತ್ಸವದ ಒಂದು 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 ಭಾವನೆ ನಮ್ಮೆಲ್ಲರ ಮನಸ್ಸಲ್ಲಿದೆ. ಅದು ಸಾರ್ವಜನಿಕ ಗಣೇಶವನ್ನು ಕೂಡಿಸಿ ಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು ಇವತ್ತು ಬ್ರಿಟಿಷರನ್ನ ಓಡಿಸಾಕಿದ್ದಾರೆ ಅಂತಂದ್ರೆ ತಪ್ಪಲ್ಲ. ಈ ರೀತಿಯ ಯುವಕರನ್ನ ಎಲ್ಲರನ್ನ ಸಂಘಟನೆ ಮಾಡಿದಂಥ ಬಾಲ್ ಗಂಗಾಧರನಾಥ್ ತಿಲಕ್ ಅವರು ಇವತ್ತು ದೇಶದ ಪ್ರತಿಯೊಂದು ನಗರದಲ್ಲಿ ಈ ರೀತಿಯ ಸಾರ್ವಜನಿಕ ಗಣೇಶನ ಸ್ಥಾಪನೆ ಮಾಡೋದ್ರ ಜೊತೆಗೆ ಆ ವಿಸರ್ಜನೆ ಕೂಡ ಮಾಡ್ತಾರೆ. ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಕೂಡ ಆಗುತ್ತೆ. ಮುಂಬೈದಲ್ಲಿ ನಡೆಯುವಂಥ ಅನೇಕ ಗಣೇಶ ಮಂಡಳದ ವಿಚಾರದ ಬಗ್ಗೆ, ಪೂನಾದಲ್ಲಿ ನಡೆಯುವಂಥ ಅನೇಕ ಗಣೇಶ ಮಂಡಳದ ವಿಚಾರದ ಬಗ್ಗೆ, ಹೈದರಾಬಾದಲ್ಲಿ ನಡೀತಾ ಇರುವುದು ಎಲ್ಲವನ್ನೂ ತಾವು ದಿನನಿತ್ಯ ಇವತ್ತು ಮಾಧ್ಯಮದ ಮುಖಾಂತರ, ಮೀಡಿಯಾದ ಮುಖಾಂತರ ತಾವು ವೀಕ್ಷಣೆಯನ್ನು ಮಾಡ್ತೀರಿ. ನಾವು ಗುಲ್ಬರ್ಗದಲ್ಲಿ ಆ ಪ್ರಮಾಣದಲ್ಲಿ ಇದ್ರೂ ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಖುಷಿಯಿಂದ ನಾವೆಲ್ಲರೂ ಎಲ್ಲ ಜಾತಿ ಜನಾಂಗದವ್ರು ಸೇರಿ ಇದು ಗಣೇಶನನ್ನ ಆಚರಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಚಪ್ಪಾಳೆಯನ್ನು ತಟ್ಟಬೇಕು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ನಮ್ಗೆ ಇಬ್ಬರು ಮಾನ್ಯರು ಕಡೆಯನ್ನು ತಂದುಕೊಟ್ಟಿದ್ದಾರೆ. ನಾವು ಶಾಂತ ರೀತಿಯಿಂದ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ ಅಂತಂದು ಹೇಳಿ ಮಾನ್ಯ ಈ ಸಂದರ್ಭದಲ್ಲಿ ನಾನು ಬಾಬುರಾವ್ ಜಾಗೀರ್ದಾರ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗ್ತದೆ. ಅವರು ಗುಲ್ಬರ್ಗದ ಬಹುಶಃ ಮೊದಲನೇ ಅಥವಾ ಎರಡನೇ ಗಣೇಶ ಕೂಡಿಸಿ ಸ್ಥಾಪನೆ ಮಾಡಿದಂಥವರು ಮತ್ತಾರು ಅಲ್ಲ, ಅದು ಬಾಬುರಾವ್ ಜಾಗೀರ್ದಾರ್ ಅವರು. 1948ರಲ್ಲಿ ಪುಟಾಣಗಲ್ಲಿಯ ಗಣೇಶವನ್ನು ಸ್ಥಾಪನೆ ಮಾಡಿದಂಥ ಮಾನ್ಯರು ಮತ್ತಾರು ಅಲ್ಲ, ನಮ್ಮ ಬಾಬುರಾವ್ ಜಾಗೀರ್ದಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ, ಗಣೇಶ ಮಹಾಮಂಡಳಕ್ಕೆ ಅಧ್ಯಕ್ಷರಿದ್ದಾರೆ ಅಂತಂದು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಭಾಳ ಕಳಕಳಿಯಿಂದ ನಮ್ಮ ಡೈರೆಕ್ಟರ್ ಜನರಲ್ ಪೊಲೀಸ್ ಅವರಿಗೂ ಕೂಡ ಮಾತಾಡಿ ಹೇಳ್ರಿ ನಮೋಶಿವ್ರೆ, ಯಾಕ್ರಿ ಇನ್ನೂ ಸರ್ಕ್ಯುಲರ್ ಏನೂ ಬಂದಿಲ್ಲಲ್ಲ, ನಮ್ಮ ಸರ್ಕಾರ ಕಡೆಯಿಂದ ಅದು ಏನು ಡೈರೆಕ್ಷನ್ ಕೊಡ್ತಾರೆ ಕೊಡಲಿ, ನಾವು ಕಮಿಷನರ್ ಅವ್ರನ್ನ ಮೀಟ್ ಮಾಡೋಣ, DC ಅವ್ರನ್ನ ಮೀಟ್ ಮಾಡೋಣ, ಕಾರ್ಪೊರೇಷನ್ ಕಮಿಷನರ್ ಅವ್ರನ್ನ ಮೀಟ್ ಮಾಡೋಣ ಅಂತ ಎಚ್ಚರಿಕೆ ಮಾತನ್ನು ನಮ್ಗೆ ಯಾರೇ ಕೊಡ್ತಾರೆ ಅಂತಂದ್ರೆ ಅದು ಬಾಬುರಾವ್ ಜಾಗೀರ್ದಾರ್ ಅವರು ಇವತ್ತು ಹೆಚ್ಚು ಕಡಿಮೆ ನೀವೇ ಲೆಕ್ಕ ಹಾಕ್ರಿ ಎಷ್ಟು ವರ್ಷ ಆಯಿತು. 67 ವರ್ಷದಿಂದ ಇವತ್ತು ಗಣೇಶ ಉತ್ಸವವನ್ನು ಇದೇ ರೀತಿಯಿಂದ ಆಚರಣೆ ಮಾಡಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ನಮ್ಮ ಮಧ್ಯದಲ್ಲಿ ಇವತ್ತು ನಾವು ಗಣೇಶ್ ಮಂದಿರನ್ನೇ ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಮತ್ತಾರೂ ಅಲ್ಲ, ಅದು ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಮೈಲಾಪುರ ಅವರು, ಅದು ರಘು ಮೈಲಾಪುರ ಅಂತ ನಾನು ಹೇಳಬೇಕಾಗುತ್ತೆ. ಅನೇಕ ವರ್ಷದಿಂದ ನೀವು ಏನು ಬೇಕಾದರೂ ಕೇಳ್ರಿ, ಅವ್ರು ಎಲ್ಲ ರೀತಿಯ ಸಹಕಾರ ಕೊಡುವಂಥ ವ್ಯಕ್ತಿ ಅಂತಂದರೆ ಮಾನ್ಯ ಮೈಲಾಪುರರು ಅಂತಂದು ನಾವು ಹೇಳಬೇಕಾಗುತ್ತೆ. ಹೀಗಾಗಿ ನಮ್ಮ ಸಂಘಟನೆ ಹುಟ್ಟು ಯಾವ ಕಾರಣಕ್ಕಂತಂದರೆ ಇಲ್ಲೇ ಒಂದು ಸಂದರ್ಭದಲ್ಲಿ ಅದು ನಾನು ಆ ಫ್ಲ್ಯಾಗನ್ನು ಮೇಲೆ ಹೋಗ್ತೀನಿ ಹಚ್ತೀನಿ, ಇನ್ನೊಬ್ಬರು ನಾವು ಹಚ್ತೀವಿ ಅಂಥೇಳಿ ಆ ಜಗಳದಲ್ಲಿ ಲಾಠಿ ಚಾರ್ಜ್ ಆಯಿತು. ಎಲ್ಲವನ್ನು ಆದಮೇಲೆ ನಾವು ಈ ಮಹಾಮಂಡಳವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಆ ಒಂದು ಕಾರ್ಯವನ್ನು ಮಾಡಿದ್ದಕ್ಕಾಗಿ, ಆ ಘಟನೆಯನ್ನು ನಡೆದಿದ್ದಕ್ಕಾಗಿ ನಾವೆಲ್ಲರೂ ಒಂದಾಗಿ ಅಂದಿನಿಂದ ನಾವು ಆಚರಣೆಯನ್ನು ಮಾಡ್ತೀವಿ. ಆಗಾಗ ಯಾರೇ ಗಣೇಶ ಮಂಡಳದವರು ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಳಾಗಲಿ ಏನಾದ್ರು ಸಮಸ್ಯೆ ಇದ್ದರೆ ಜಾಗೀರ್ದಾರ್ ಅವರಾಗಲಿ, ನನಗಾಗಲಿ, ನಮ್ಮ ರಘು ಮೈಲಾಪುರ ಅವರಾಗಲಿ, ಇನ್ನೊಬ್ಬರು ನಮ್ಮ ಸಕ್ರಿಯವಾಗಿ ನಮ್ಮ ಸುಭಾಷ್ ಯಾದವ್ ಅವರು ಕೂಡ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ನಮ್ಮ ಮಧ್ಯದಲ್ಲಿ ನಮ್ಮ ಅಣ್ವೀರವರು ಕೂಡ ಅವರು ಕೂಡ ಹೆಚ್ಚಿನ ರೀತಿಯಿಂದ ಕಾಳಗಿಯವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾರೆ.
ವೇದಿಕೆ ಮೇಲೆ ಮಾಸಿರಾದ ಉಳಿದ ಎಲ್ಲ ಗಣ್ಯರು ಗಣೇಶ್ ಮಹಾಮಂಡಳದ ವತಿಯಿಂದ ಇವತ್ತು ತಮ್ಮನ್ನು ಎಲ್ಲರನ್ನು ಧನ್ಯವಾದಗಳನ್ನು ನಾವು ಯಾಕೆ ಹೇಳ್ತೀವಿ, ವಿನಂತಿಯನ್ನು ಮಾಡ್ತೀವಿ ಅಂತಂದರೆ, ಶಾಂತ ರೀತಿಯಿಂದ ಗಣೇಶ ಉತ್ಸವನ ಮಾಡಿರಿ. ಒಂದು ಸ್ವಲ್ಪ ಹೆಚ್ಚಿಗೆ ಸಮಯ ಆದರೂ ಪರವಾಗಿಲ್ಲ, ನಿಮ್ಮ ಪರವಾಗಿ ನಾವು ಕಮಿಷನರ್ ಸಾಹೇಬರನ್ನು ವಿನಂತಿ ಮಾಡ್ತೀವಿ, ಸರ್ ಒಂದು ಸ್ವಲ್ಪ ಟೈಮ್ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ನಾವು ಶಾಂತ ರೀತಿಯಿಂದ ಗಣೇಶನ ವಿಸರ್ಜನೆ ಮಾಡ್ತೀವಿ. ಎಲ್ಲ ರೀತಿಯ ಸಹಕಾರ ತಾವು ಇಲ್ಲಿವರೆಗೆ ಡೆಪ್ಟಿ ಕಮಿಷನರ್ ಅವರು, ತಾವವರು, ಕಾರ್ಪೊರೇಷನ್ ಕಮಿಷನರ್ ಅವರು ನಮಗೆಲ್ಲ ರೀತಿಯ ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರಿ. ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂಥ ಕಾರಣಕ್ಕಾಗಿ ನಗರದ ಎಲ್ಲ ವ್ಯಕ್ತಿಗಳಿಂದ ಅವರಿಗೂ ಧನ್ಯವಾದಗಳನ್ನು ಇನ್ನೊಮ್ಮೆ ಹೇಳುತ್ತಾ, ಮೊನ್ನೆ ಇದೀಗ ನಾ ಮಹಾರಾಷ್ಟ್ರದ ಬಗ್ಗೆ ಉಲ್ಲೇಖ ಮಾಡಿದೆ. ನಮ್ಮ ಸಿದ್ದೇಶ್ ಸಾಹೇಬ್ರು ಎಲ್ಲಿಂದ ಬರ್ತಾರೆ ಗೊತ್ತದೇನು? ಶರದ್ ಪವಾರ್ ಅವ್ರ ಊರು ಯಾವುದಾದ್ರು ಗೊತ್ತದ? ಬಾರಾಮತಿಯಿಂದ IAS ಆಫೀಸರ್ ಆಗಿ ಬಂದಂಥವ್ರು ಇವತ್ತು ಕಮಿಷನರ್ ಇದ್ದಾರೆ. ಬಹುಶಃ ನಿಮ್ಮೆಲ್ಲರಿಗಿಂತ ಹೆಚ್ಚಿನ ಉತ್ಸಾಹ ಯಾರಿಗಾರಿಗಿದೆ ಅಂತಂದರೆ ಅದು ಮಾನ್ಯ ಸಿಂಧೆ ಸಾಹೇಬ್ರಿಗಿದೆ ಅಂತ ನಾನು ಹೇಳಬೇಕಾಗುತ್ತೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರೊಂದೆರಡು ಮಾತು ಹೇಳಬೇಕಂತ ನಾನು ವಿನಂತಿ ಮಾಡ್ತೀನಿ. ಮಾನ್ಯ ಸಿಂಧೆ ಸಾಹೇಬ್, ದಯಮಾಡಿ ಅಲ್ಲಿ ಆಂಬುಲೆನ್ಸ್ ನಿಂತದ, ಯಾವ ಪೇಷಂಟ್ ಇದ್ದಾರೆ ದಯಮಾಡಿ ಅವರಿಗೆ ಹೋಗಲು ಅನುಕೂಲ ಮಾಡಿಕೊಡ್ಬೇಕು ನಾಗರಿಕರು. ಧನ್ಯವಾದಗಳು. ಇಲ್ಲಿವರೆಗೆ ಸನ್ಮಾನ್ಯ ಶ್ರೀ ಶಶಿ ನಮೋಶಿ ಅವರು ಬಹಳಷ್ಟು ಉತ್ತಮವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಕಾರ್ಯಕ್ರಮ ಮಾಡಿ ಎಲ್ಲರೂ ಸರಿಯಾಗಿ ಭಕ್ತಿಯಿಂದ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವುದೇ ಅಹಿತಕರವಾದ ಘಟನೆಗಳು ನಡೆಯಲಾರ್ದಂಗೆ ನೋಡ್ಕೊಂಡು ಹೋರಿ ಅಂತೇಳಿ ನಮ್ಮ ಮಹಾಮಂಡಳಿ ವತಿಯಿಂದ ಶುಭಾಶಯಗಳು ಕೋರಿದ್ದಾರೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಈಗ ಮೂರ್ತಿ ಚಿಕ್ಕದಿದ್ದರು ಕೀರ್ತಿ ದೊಡ್ಡದಿರುವಂತೆ ಮಹಾನಗರ ಪಾಲಿಕೆ ಆಯುಕ್ತರು ಸಿಂಧೆ ಸಾಹೇಬರು ಒಂದೆರಡು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಕಲಬುರಗಿ ಕಮಿಷನರ್ ಸರ್ ಅವರೇ, ಅದೇ ರೀತಿಯಾಗಿ MLC ಮಾನ್ಯ ನಮೋಶಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಆಗಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಸೇರುವಂಥ ಎಲ್ಲ ಭಕ್ತರು, ಇವತ್ತು ನಮೋಶಿ ಸರ್ ಹೇಳಿದಂಗೆ ಇವತ್ತು ನಾನು ಏನು ಮಿಸ್ ಮಾಡ್ತೀನಿ ಅಂತ ಅಂದ್ಕೊಂಡೆ, ಬಟ್ ಎಲ್ಲ ನೋಡಿದ ನಂತರ ನಾನು ಏನು ಮಿಸ್ ಮಾಡ್ತಾ ಇಲ್ಲ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನನಗೆ ಭಾಳ ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ನನಗೆ ಆಗ್ತಾಯಿದೆ. ಯಾಕಂದರೆ ನಾವು ಅಂದರೆ ಸಣ್ಣ ಇದ್ದಾಗಲೇ ನಮ್ಮ ಊರಲ್ಲಿನೂ ನಾವು ಒಂದು ಮಂಡಳ ಸ್ಥಾಪನೆ ಮಾಡಿದ್ದೀವಿ. ನಾವು ಏನು ಮಾಡ್ತಾಯಿದ್ದೀವಿ, ಒಂದು 10-11 ದಿನ ಮನೆ ಊಟ ಇಲ್ಲ ಏನಿಲ್ಲ, ರಾತ್ರಿನೂ ಅಲ್ಲೇ ಮಲ್ಕೋಬೇಕು, ಬೆಳಿಗ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಗಣೇಶ ಪೂಜೆ ಮಾಡಬೇಕು ಅಂತ ನಮ್ಮದು 11 ದಿನದ್ದು ಒಂದು ರೂಢಿ ಇತ್ತು. ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಲ್ಪ ಬಂದಾಗಿದೆ. ಆದರೆ ಇವತ್ತು ನನಗೆ ಕರೆಸಿ ಒಂದು ನನಗೆ ಭಾವನೆ ಆಗಲಿ ಅಥವಾ ನನ್ನ ಭಕ್ತಿ ಆಗಲಿ ಅದಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋಂಥ ನಮ್ಮ ಮಹಾಮಂಡಳ ನಾನು ಸ್ವಲ್ಪ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ಭಾಳ ಹೆಮ್ಮೆದ ವಿಷಯ ಇದೆ, ಭಾಳ ಖುಷಿದ ವಿಷಯ ಇದೆ. ನಾವು ಎಲ್ಲ ನೋಡ್ತಾ ಇದ್ದೀವಿ, ಒಂದು 10 ದಿನ ಆಗೋಗಿದೆ ಈಗಾಗಲೇ, ಇವತ್ತು ಕೊನೆ ದಿನ ಇದೆ. 10 ದಿನ ನಾವು ಬಹಳ ಶಾಂತಿಯಿಂದ ನಾವು ಆಚರಣೆ ಮಾಡಿದ್ದೀವಿ. ಇವತ್ತೂ ನೀವು ಎಲ್ಲರೂ ನಾವು ಸೇರಿ ಮಾಡ್ತೀವಿ ಅಂತ ನಮಗೇನು ಆಸೆ ಇದೆ. ಜೊತೆಗೆ ನಮ್ಮ ಕಲಬುರಗಿಯಲ್ಲಿ ಯಾವ ರೀತಿ ಗಣೇಶ ವಿಸರ್ಜನೆ ಮಾಡ್ತಾರೆ ಅದು ಒಂದು ಮಾಡೆಲ್ ಆಗಿಬಿಟ್ಟಿದೆ. ಯಾಕಂದರೆ ನಾನು ಈ ರೀತಿ ಸಿಟಿ ಸೆಂಟರಲ್ಲಿ ಒಂದು ಆರ್ಟಿಫಿಷಿಯಲ್ ಬಾವಿ ಮಾಡಿ ಅಲ್ಲೇ ವಿಸರ್ಜನೆ ಮಾಡಬೇಕು ಅಂತ ಪದ್ಧತಿ ಎಲ್ಲಿಯೂ ನೋಡಿಲ್ಲ. ಇದು ನಮ್ಮ ಹೆಮ್ಮೆದ ವಿಷಯ ಇದೆ, ನಾವು ಎಲ್ಲರಿಗೂ ಹೆಮ್ಮೆ ಇರಬೇಕು ಅಂತ ವಿಷಯ ಇದೆ. ಈ ಪದ್ಧತಿ ಏನಿದೆ, ನಾವು ಇಷ್ಟು ವರ್ಷದಿಂದ 30-35 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಇನ್ನು 100 ವರ್ಷ ಇದು ಚಾಲೂ ಇರಲಿ ಅಂತ ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸಾಹೇಬರು
ಬಹಳಷ್ಟು ಸುಂದರವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಗುಲ್ಬರ್ಗ ನಗರದ ಮಹಾನಗರದ ಪಾಲಿಕೆ ಎಲ್ಲ ಸದಸ್ಯರು ಮತ್ತು ನಮ್ಮ ಜೋಡಿ ಶಿವಮೊಗ್ಗಗಳು ಗುಲ್ಬರ್ಗಕ್ಕೆ ಬಂದಾವಂದ್ರೆ ಮುಗಿದೈತೆ. ನೀವು ಆರಾಮಾಗಿರ್ತೇವೆ. ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ. ಓಕೆ, ಎಲ್ಲರೂ ಭಕ್ತಿ ಮತ್ತು ಶ್ರದ್ಧೆಯಿಂದ ಗಜಾನನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ದಯಮಾಡಿ ಪೊಲೀಸ್ ಇಲಾಖೆಗೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕೆಂದು ವಿನಂತಿ. ಹಳ್ಳಿ ನಿಧಾನವಾಗಿ ಸಾಗಲಿ ಎಂದು ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಮಹಾಮಂಡಳ ವತಿಯಿಂದ ಗಣಪತಿ